ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ನಗರ ಮತ್ತು ಇತರ ಸಮುದಾಯಗಳು ಈ ಒಂದು ಚಾಪ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಗರ ಅಂತ ಅಂದರೆ ಎಲ್ಲರ ತಲೆಯಲ್ಲಿ ಬರೋದು ಹೆಚ್ಚಾಗಿ ಇರುವಂತಹ ಕಟ್ಟಡಗಳು ಮತ್ತು ರಸ್ತೆಗಳು. ಇವುಗಳು ಹೆಚ್ಚಾಗಿ ಇದ್ದು ನಾವು ಯಾವ ರೀತಿ ಅದನ್ನು ಯೂಸ್ ಮಾಡ್ಕೊಳ್ತೀವಿ ಅಥವಾ ಅವುಗಳನ್ನ ಯಾವ ರೀತಿ ಇನ್ವಾಲ್ವ್ ಮಾಡಿಕೊಂಡು ನಾವು ಜೀವಿಸ್ತೀವಿ. ಸೊ ಈ ಒಂದು ಸಿಚುವೇಶನ್ನ ನಾವು ಏನಂತೀವಿ, ನಗರ ಅಂತ ಕರಿತೀವಿ. ಸೊ ಸಮುದಾಯ ಅಂದರೆ ಹೆಚ್ಚಿನ ಒಂದು ಜನಸಂಖ್ಯೆ ಇರುವಂತಹ ಗುಂಪುಗಳನ್ನ ನಾವೇನಂತ ಕರಿತಾ ಇದ್ದೀವಿ, ಸಮುದಾಯ. ಇಟ್ ಮೀನ್ಸ್ ಕ್ರೌಡ್. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೊಡ್ತಾರೆ ನಗರ ಅಂದರೆ ಏನು ಅಂತ. ನಗರ ಎಂಬುದು ಒಂದು ಸಾಪೇಕ್ಷ ದೊಡ್ಡ ಗಾತ್ರದ ಹೆಚ್ಚು ಜನಸಾಂದ್ರತೆಯುಳ್ಳ ಸಾಮಾಜಿಕವಾಗಿ ವೈವಿಧ್ಯತೆಯನ್ನು ಹೊಂದಿದ ಜನರ ಶಾಶ್ವತ ನೆಲೆಯಾಗಿದೆ. ಇಟ್ ಮೀನ್ಸ್ ನಗರ ಅಂತ ಅಂದರೆ ಏನು ಅಂದರೆ ಯಾವುದೇ ಒಂದು ದೊಡ್ಡದಾದ ಪ್ರದೇಶವನ್ನು ತಗೊಂಡ್ರೆ ಅಲ್ಲಿ ಹೆಚ್ಚು ಜನಸಾಂದ್ರತೆಯುಳ್ಳ ಅಂದರೆ ಹೆಚ್ಚು ಜನರ ಗುಂಪು ಇರುವುದು. ಸೊ ಆ ಜನರ ಗುಂಪು ಒಂದೇ ರೀತಿಯಾಗಿ ಇರುವುದಿಲ್ಲ. ಬೇರೆ ಬೇರೆ ಧರ್ಮಗಳು ಇರುತ್ತೆ, ಬೇರೆ ಬೇರೆ ಜನಾಂಗಗಳು ಇರುತ್ತೆ, ಬೇರೆ ಬೇರೆ ಸಮುದಾಯಗಳು ಇರುತ್ತೆ. ಅವರು ಬರುವುದು ಯಾವುದಕ್ಕಾಗಿ, ಕೇವಲ ಕೆಲಸಕ್ಕೋಸ್ಕರ ಒಂದು ಕಡೆ ನಾವು ಸೇರುವುದು. ಮೀನ್ಸ್ ಒಂದು ಸೆಂಟ್ರಲ್ ಪ್ಲೇಸ್ ಅಂತ ಏನು ಕರಿತೀವಲ್ಲ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಕರ್ನಾಟಕ ಅಂತ ಬಂದರೆ ಬೆಂಗಳೂರು. ಸೊ ಒಂದು ಕಂಟ್ರಿ ಅಂತ ಬಂದರೆ ಡೆಲ್ಲಿ. ಸೊ ಇದು ಒಂದು ಸೆಂಟ್ರಲ್ ಪ್ಲೇಸ್ ಆಗಿದೆ. ಸೊ ಸುತ್ತಮುತ್ತ ಇರುವಂತಹ ಡಿಸ್ಟ್ರಿಕ್ಟ್ ಆಗಿರಬಹುದು, ಸುತ್ತಮುತ್ತ ಇರುವಂತಹ ನೇಬರಿಂಗ್ ಪ್ಲೇಸಸ್ ಇವೆಲ್ಲ ಸೇರಿ ಇರುವಂತಹ ಒಂದು ಪ್ರದೇಶಗಳನ್ನ ನಾವು ನಿಯರ್ ಬೈ ಆಗಿ ತಗೊಂಡು ಅಲ್ಲಿ ಹೆಚ್ಚು ವ್ಯಾಪಾರಗಳನ್ನ ಮಾಡುವುದಾಗಿರ್ಬೋದು ಅಥವಾ ಯಾವುದೇ ಒಂದು ನಾವು ಕೆಲಸವನ್ನು ಮಾಡಿದ್ರೆ ಅಲ್ಲಿ ನಮಗೆ ಹೆಚ್ಚಿನ ಒಂದು ಪ್ರಾಫಿಟ್ ಆಗುತ್ತೆ. ಸೊ ಆ ರೀತಿ ಇರುವಂತಹ ಪ್ಲೇಸ್ಗೆ ನಾವು ಏನಂತ ಕರಿತೀವಿ, ನಗರ ಅಂತ ಕರಿತೀವಿ. ನಗರವು ಒಂದು ಸಮುದಾಯದ ಪ್ರಕಾರ ಪ್ರದೇಶವೊಂದನ್ನು ನಗರವೆಂದು ಪರಿಗಣಿಸುವಲ್ಲಿ 2011ರ ಜನಗಣತಿ ನಿಗದಿಪಡಿಸಿ ಕೆಲವೊಂದಿಷ್ಟು ಅಂಶಗಳು ಈ ರೀತಿ ಇದೆ. ಏನೇನಂತ ಅಂದರೆ ಕನಿಷ್ಠ 50,000 ಜನಸಂಖ್ಯೆ ಇರುವುದು. ಸೊ ನಾವು ನಗರ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಯಾವುದೋ ಒಂದು ಚಿಕ್ಕ ಪ್ರದೇಶವನ್ನು ತಗೊಂಡ್ರೆ ಅದನ್ನು ನಾವು ನಗರ ಅಂತ ಕರೆಯುವುದಿಲ್ಲ. ಸೊ ಅಲ್ಲಿ ಮಿನಿಮಮ್ ಇರುವಂತಹ ಒಂದು ಪಾಪ್ಯುಲೇಷನ್ ಎಷ್ಟು ಇರಬೇಕು ಅಂದರೆ 50,000 ಇರಬೇಕು. ಸೊ ನೆಕ್ಸ್ಟ್ ಒಂದು ಚದರ ಮೈಲಿಗೆ 1000 ಜನಸಾಂದ್ರತೆ. ಮೀನ್ಸ್ ನಾವು ಚದರ ಮೈಲಿಯಷ್ಟು ದೂರವನ್ನು ತಗೊಂಡ್ರೆ ಅಲ್ಲಿ ಇರುವಂತಹ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಎಷ್ಟು ಇರಬೇಕು ಅಂದರೆ 1000 ಪಾಪ್ಯುಲೇಷನ್ ಅಂದರೆ 1000ದಷ್ಟು ಜನಗಳು ಅಲ್ಲಿ ವಾಸ ಮಾಡಿರಬೇಕು. ಸೊ ನೆಕ್ಸ್ಟ್ ಹೆಚ್ಚಿನ ಭಾಗದಷ್ಟು ಜನರು ಕೃಷಿಯೇತರ ಚಟುವಟಿಕೆಯಲ್ಲಿ ತೊಡಗಿರುವುದು. ಸೊ ಆ ಒಂದು ನಗರ ಪ್ರದೇಶದಲ್ಲಿ ಮಾಡುವಂತಹ ಜನರ ಒಂದು ಉದ್ಯೋಗ ಯಾವುದಾಗಿರಬೇಕು ಅಂದರೆ ಅವರು ಕೃಷಿಯಲ್ಲಿ ಅಂದರೆ ಒಕ್ಕಲುತನದಲ್ಲಿ ಅವರು ಹೆಚ್ಚಿನ ಒಂದು ತಮ್ಮ ಒಂದು ಕೆಲಸವನ್ನು ಮಾಡ್ತಾ ಇರಬೇಕು. ನೆಕ್ಸ್ಟ್ ನಾಗರಿಕ ಸೌಲಭ್ಯಗಳ ಲಭ್ಯತೆ. ಸೊ ಆ ಒಂದು ನಗರದಲ್ಲಿ ನಾವು ವಾಸಿಸ್ತೀವಿ ಅಂದರೆ ಹಾಗೇ ವಾಸಿಸೋಕ್ಕಾಗೋದಿಲ್ಲ. ಅಲ್ಲಿರುವಂತಹ ಕೆಲವೊಂದಿಷ್ಟು ನಾಗರಿಕ ಸೌಲಭ್ಯಗಳನ್ನ ನಾವು ತಗೋಬೇಕಾಗತ್ತೆ. ಅಂದರೆ ಈಗ ವಾಟರ್ ಸಪ್ಲೈಯಿಂಗ್ ಆಗಿರಬಹುದು, ರಸ್ತೆಗಳಾಗಿರಬಹುದು, ಈ ರೀತಿಯಾಗಿ ನಾವು ಯೂಸ್ ಮಾಡ್ಕೊಳ್ತಾ ಇದ್ದರೆ ಅದನ್ನು ನಾವೇನಂತೀವಿ, ನಾಗರಿಕ ಸೌಲಭ್ಯ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಗರ ಸಮುದಾಯವನ್ನು ಪಟ್ಟಣ, ನಗರ ಮತ್ತು ಮಹಾನಗರಗಳೆಂದು ಕರೆಯುತ್ತಾರೆ. ಸೊ ಆ ರೀತಿಯೂ ಗುರುತಿಸ್ತಾರೆ. ಅಂದರೆ ನಗರವನ್ನು ನಾವು ಕೇವಲ ನಗರ ಅಂತ ಕರೆಯುವುದಿಲ್ಲ, ಅದಕ್ಕೆ ಇನ್ನಿತರ ಹೆಸರುಗಳಿಂದನೂ ನಾವು ಗುರುತಿಸ್ತೀವಿ. ಕೆಲವೊಂದಿಷ್ಟು ಜನರು ಪಟ್ಟಣ ಅಂತ ಕರೀತಾರೆ, ಕೆಲವೊಂದಿಷ್ಟು ಜನರು ಮಹಾನಗರ ಅಂತೂ ಕೂಡ ಅದನ್ನು ಏನು ಮಾಡ್ತಾರೆ, ಕರೀತಾರೆ. ಸೊ ನೆಕ್ಸ್ಟ್ ಬಂದರೆ ನಗರದ ಸ್ವರೂಪ ಮತ್ತು ಲಕ್ಷಣಗಳು ಇವೆ. ಸೊ ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.